ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಪ್ರಜಾಸೌಧ ತಾಳಿಕೋಟೆ ಪ್ರಜಾಸೌಧ ಸ್ಥಳ ವಿವಾದ 36ನೇ ದಿನವೂ ಮುಂದುವರಿದ ಕಿಚ್ಚು. ಶಾಸಕ ಯತ್ನಾಳ್ ಎಂಟ್ರಿ. ಜನಸಾಮಾನ್ಯರ ಪರ ನಿಂತ ವಿಜಯಪುರ ಹುಲಿ. ನಿರ್ಜನ ಪ್ರದೇಶ ಬೇಡ, ಪಟ್ಟಣದಲ್ಲೇ ಇರಲಿ ಸೌಧ. ತಾಳಿಕೋಟೆ ಪ್ರಜಾಸೌಧ ಇರುವುದು ಪ್ರಜೆಗಳ ಅನುಕೂಲಕ್ಕಾಗಿ, ಯಾರು ಕೆಲವರ ಸ್ವಾರ್ಥಕ್ಕಲ್ಲ. ಈ ತೀಕ್ಷ್ಣ ಮಾತುಗಳು ಕೇಳು ಬಂದಿದ್ದು ತಾಳಿಕೋಟೆಯ ಬಸವೇಶ್ವರ ವೃತ್ತದಲ್ಲಿ. ತಾಲೂಕಿನ ಮೇಲೇಶ್ವರ ಗ್ರಾಮದ ಬಳಿ ಪ್ರಜಾಸೌಧ ನಿರ್ಮಾಣಕ್ಕೆ ತಾಲೂಕು ಆಡಳಿತ ಗುರುತಿಸಿರುವ ಸ್ಥಳ ವಿರುದ್ಧ ನಡೆಯುತ್ತಿರುವ ಜನಾಂದೋಲನ ಇಂದು 36ನೇ ದಿನಕ್ಕೆ ಕಾಲಿಟ್ಟಿದೆ. ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೋರಾಟಗಾರರ ಬೆನ್ನಿಗೆ ನಿಂತಿದ್ದಾರೆ. ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ ಯತ್ನಾಳ್ ಧರಣಿ ನಿರಂತರ ಹವಾಲು ಆಲಿಸಿದ ಶಾಸಕರು, ಸರ್ಕಾರಿ ಕಚೇರಿಗಳು ಜನರಿಗೆ ಹತ್ತಿರವಿರಬೇಕು. ಕಾಡು ಮೇಡಿನಲ್ಲಿ ಪ್ರಜಾಸೌಧ ನಿರ್ಮಿಸಿದರೆ ಜನಸಾಮಾನ್ಯರು ಅಲ್ಲಿಗೆ ಹೋಗುವುದು ಹೇಗೆ? ಈ ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರನ್ನ ಭೇಟಿ ಮಾಡಿ ಸ್ಥಳಾಂತರಕ್ಕೆ ಆಗ್ರಹಿಸುತ್ತೇನೆ ಎಂದು ಗುಡುಗಿದರು. ಅಲ್ಲದೆ ಜಿಲ್ಲಾಧಿಕಾರಿಗಳ ಜೊತೆಗೂ ಮಾತನಾಡುವುದಾಗಿ ಭರವಸೆ ನೀಡಿದರು. ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಸುರಕ್ಷತೆಯ ಪ್ರಶ್ನೆ. ಕೂಚಬಾಳ ಗ್ರಾಮದ ಹಿರಿಯರಾದ ಚಂದ್ರಶೇಖರ್ ಹಿರೇಮಠ್ ಮತ್ತು DSS ಸಂಚಾಲಕ ದೇವೇಂದ್ರ ಆದಿಮನಿ ಮಾತನಾಡಿ, ಈಗ ಗುರುತಿಸಿರುವ ಸ್ಥಳವು ಪಟ್ಟಣದಿಂದ ದೂರವಿದ್ದು ಅಲ್ಲಿಗೆ ಹೋಗಲು ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಭಯಪಡುವಂತಿದೆ. ಸಾರ್ವಜನಿಕರ ಸುರಕ್ಷತೆಯನ್ನ ಬಲಿಕೊಟ್ಟು ಕಚೇರಿ ಕಟ್ಟುವುದು ಸರಿಯಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸ್ವಹಿತಾಸಕ್ತಿಯ ಆರೋಪ. ಈಗಾಗಲೇ ನಿಗದಿಪಡಿಸಿರುವ ಸ್ಥಳದ ಹಿಂದೆ ಕೆಲವರ ವೈಯಕ್ತಿಕ ಲಾಭ ಅಡಗಿದೆ ಎಂಬ ಗಂಭೀರ ಆರೋಪವನ್ನ ಹೋರಾಟ ಸಮಿತಿ ಮಾಡಿದೆ. ಪಟ್ಟಣದೊಳಗೆ ಸರ್ಕಾರಿ ಜಾಗ ಲಭ್ಯವಿದ್ದರೂ ದೂರದ ಪ್ರದೇಶವನ್ನ ಆಯ್ಕೆ ಮಾಡದಿರುವುದು ಹಾಗೂ ಆಯ್ಕೆ ಮಾಡಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಹಳ್ಳಿಗಳ ಅಭೂತಪೂರ್ವ ಬೆಂಬಲ. ಈ ಹೋರಾಟ ಕೇವಲ ಪಟ್ಟಣಕ್ಕೆ ಸೀಮಿತವಾಗಿಲ್ಲ. ಕೂಚಬಾಳ ಸೇರಿದಂತೆ ತಾಲೂಕಿನ ಸುತ್ತಮುತ್ತಲ ಗ್ರಾಮದ ಹಿರಿಯರು, ಯುವಕರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಧರಣಿಯಲ್ಲಿ ಪಾಲ್ಗೊಂಡು ನಮ್ಮ ಪ್ರಜಾಸೌಧ ನಮ್ಮ ಪಟ್ಟಣದಲ್ಲಿಯೇ ಎಂದು ಘೋಷಣೆಯನ್ನ ಕೂಗಿದ್ರು. ಹೋರಾಟದ ಮುಂದಿನ ಹಾದಿ. 36 ದಿನಗಳಿಂದ ಶಾಂತಿಯುತವಾಗಿ ಸತ್ಯಾಗ್ರಹ ನಡೆಯುತ್ತಿರುವ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ದಶರಥ್ ಸಿಂಗ್ ಮನ್ಗೋಳಿ ಹಾಗೂ ತಂಡದ ಸದಸ್ಯರು, ಸರ್ಕಾರ ನಮ್ಮ ಬೇಡಿಕೆಗೆ ಮಣಿಯದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದನಗೌಡ ಪಾಟೀಲ್, ಚಂದ್ರಶೇಖರ್ ಹಿರೇಮಠ್, ಭೀಮಣ್ಣ ತಂಬಗಿ ಹಾಗೂ ಮುಪ್ಪಯ್ಯ ಹಿರೇಮಠ್, ಬಸಪ್ಪ ಮೇಟಿ, ನಿಂಗಣ್ಣ ಜಲಾಪುರ್, ನಿಂಗಪ್ಪ ಹೊಡೆದ ಹಾಗೂ ಸಿದ್ದಪ್ಪ ಕೂಚಬಾಳ, ನಿಂಗಪ್ಪ ಮಡಕೇಶ್ವರ, ಸಂಗಪ್ಪ ತುಂಬಗಿ, ಬಸವರಾಜ್ ಅಡಪದ, ಯಮನಪ್ಪ ನಾಯ್ಕೋಡಿ, ಭೀಮಣ್ಣ ಮಸಳಿ ಹಾಗೂ ಅನೇಕ ಕೂಚಬಾಳ ಗ್ರಾಮದ ಹಿರಿಯರು ಹಾಜರಿದ್ದರು. ಹೋರಾಟ ಸಮಿತಿಯ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗೋಳಿ, SB ಕಟ್ಟಿಮನಿ, RS ಪಾಟೀಲ್ ಕೂಚಬಾಳ, ಮುತ್ತಪ್ಪ ಚಮ್ಲಾಪುರ್, ಕಾಶಿನಾಥ್ ಮುರಾಳ್, ಮುರುಗೆಪ್ಪ ಸರ್ಶೆಟ್ಟಿ, ದತ್ತು ಎಬ್ಸೂರ್, ಪರಶುರಾಮ್ ತಂಗಡಗಿ, ವಿಜಯ್ ಸಿಂಗ್ ಅಜೇರಿ, ಮಹೇಶ್ ಚಲವಾದಿ, ಪ್ರಕಾಶ್ ಅಜೇರಿ, ಮುದುಕಪ್ಪ ಬಡಗೇರ್, ಸಿರಿಸುಕುಮಾರ್ ಅಜೇರಿ, ಮಲ್ಲು ಮೇಟಿ ಸೇರಿದಂತೆ ಅನೇಕರು ಮತ್ತು ಪಟ್ಟಣದ ಗಣ್ಯರು ಭಾಗವಹಿಸಿದ್ರು.